ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯದ ಪಕ್ಕದಲ್ಲೇ ಇರೋ ಹಾರಂಗಿ ವೃಕ್ಷೋದ್ಯಾನ ಮತ್ತೆ ಸಾಕಾನೆ ಶಿಬಿರಕ್ಕೆ ಬಂದಿದ್ದೀನಿ. ಸೊ ಈ ಕ್ಯಾಂಪು ಶುರುವಾಗಿ ಸುಮಾರು 2-3 ವರ್ಷನೇ ಆಗಿದೆ. 2022 ಆಗಸ್ಟ್ 8ರಲ್ಲಿ ಇದನ್ನ ಉದ್ಘಾಟನೆ ಮಾಡಿರೋದು. ಸುಮಾರು ಹಾರಂಗಿ ಜಲಾಶಯದ ಪಕ್ಕದಲ್ಲೇ ಹಾರಂಗಿ ಡ್ಯಾಮ್ನ ಬ್ಯಾಕ್ ವಾಟರ್ಗೆ ಸೇರ್ಕೊಳ್ಳುತ್ತೆ. ಸುಮಾರು 40 ಎಕರೆಯಲ್ಲಿ ಈ ಕ್ಯಾಂಪ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಜಸ್ಟ್ ಎಲಿಫೆಂಟ್ ಕ್ಯಾಂಪ್ ಅಂತ ಅಷ್ಟೇ ಅಲ್ಲ, ಸುಮಾರು ಟೂರಿಸ್ಟ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಸಾಕಷ್ಟು ಗೇಮ್ಸ್ ಕೂಡ ಇಟ್ಟಿದ್ದಾರೆ. ನಾನಂತೂ ಹೋಗಿ ವಿಡಿಯೋ ಮಾಡಬೇಕು ಅಂತ ಬೆಳಗ್ಗೆನೆ ಬಂದಿದ್ದೀನಿ. ಇನ್ನ ಓಪನ್ ಆಗಿಲ್ಲ. ಯೂಶಲಿ ಇದು ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 9ರಿಂದ 11 ಗಂಟೆವರೆಗೆ ಇರುತ್ತೆ, ಮತ್ತೆ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೆ ಓಪನ್ ಆಗಿರುತ್ತೆ. ಇದು ಎಂಟ್ರೆನ್ಸ್ ನೋಡಿ ಹೇಗಿದೆ ಅಂತ, ಎಲ್ಲ ಮರದಲ್ಲೇ ಮಾಡ್ಬಿಟ್ಟಿದ್ದಾರೆ. ಇದು ಒಳಗಡೆ ಎಂಟ್ರೆನ್ಸ್ ಇಂದ ಸುಮಾರು 1 ಕಿಲೋಮೀಟರ್ ಒಳಗಡೆ ಬರಬೇಕು ಎಲಿಫೆಂಟ್ ಕ್ಯಾಂಪ್ಗೆ. ಆದ್ರೆ ಇಲ್ಲಿ ಒಳಗಡೆ ರೋಡ್ ಮಾತ್ರ ಹೆಂಗೆ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಫೋರ್ ವೀಲರ್ ಬಂದರೆ ಕರೆಕ್ಟಾಗಿ ವೀಲ್ ಹೋಗೋಷ್ಟು ಮಾತ್ರ ಮಾಡ್ಕೊಂಡಿದ್ದಾರೆ. 1 ಕಿಲೋಮೀಟ್ರ್ ಒಳಗಡೆ ಬಂದರೆ ನಿಮಗೆ ಆನೆಗಳನ್ನ ನೋಡೋಕ್ಕೆ ಸಿಗುತ್ತೆ. ನೋಡಿ ಆಲ್ರೆಡಿ ಅಲ್ಲೊಂದು ಆನೆ ನಿಂತ್ಕೊಂಡಿದೆ, ಕಾಣಿಸ್ತಿದೆಯಲ್ಲ ಅದೇ ಆನೆ. ಮುಂದೆ ಇರೋದ ಈ ಜಾಗ ಕಂಪ್ಲೀಟ್ ಹಾರಂಗಿ ಡ್ಯಾಮ್ನ ಬ್ಯಾಕ್ ವಾಟರ್ ಏನಿದೆ ಅದ್ರ ಪಕ್ಕದಲ್ಲೇ ಇರೋದು. ಇದು ಫುಲ್ಲು ಆನೆಗಳ ಮಾವತರ ವಸತಿ ಗೃಹ. ನೋಡಿ ಈ ಆನೆನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಆನೆಗೆ ಎಷ್ಟು ವರ್ಷ ಆಗಿರ್ಬೋದು ಗೆಸ್ ಮಾಡಿ ನೋಡೋಣ. 68 ವರ್ಷ ಅಂತೆ ಗುರು. ಈ ಆನೆ ಹೆಸರು ರಾಮ ಅಂತೆ. ಮೋಸ್ಟ್ಲಿ ನೀರು ಕುಡಿಯೋಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತೆ. ತಿಳಿತು. ಸ್ನಾನ ಮಾಡಿಸ್ತಾರಾ? ಬರ್ತಿಲ್ಲ ಒಂದಣ ನೀರು. ಇನ್ನೊಂದ್ಸಲ ಆಫ್ ಮಾಡೋ ಆನ್ ಮಾಡಿ ಜೋರಾಗಿ ಗೊತ್ತು. ಆಚೆ ಸೈಡ್ ಸ್ವಲ್ಪ ಹೊಡಿ. ಡೈಲಿ ಸ್ನಾನ ಮಾಡಿಸುವಾಗ ಟೋಟಲ್ ಎಷ್ಟು ಆನೆ ಇದಾವೆ ಇಲ್ಲಿ ಕ್ಯಾಂಪಲ್ಲಿ? ಟೋಟಲ್ 6 ಆನೆ ಇದಾವೆ. ಇಷ್ಟು ಆನೆಗಳನ್ನ ಇಲ್ಲಿ ಈ ಕ್ಯಾಂಪಲ್ಲಿ ಸುಮಾರು 6 ಆನೆಗಳಿದ್ದಾವೆ. ಇದನ್ನು ದುಬಾರೆ ಎಲಿಫೆಂಟ್ ಕ್ಯಾಂಪಿಂದ ಇಲ್ಲಿಗೆ ತಂದಿರೋದು. ಅಂದರೆ ಈ ಕ್ಯಾಂಪ್ನ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿಂದ ಸ್ವಲ್ಪ ಆನೆಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಹಿಂದೆ ಏನು ನೋಡ್ತಾ ಇದ್ದೀರಾ, ಇದು ಹಾರಂಗಿ ಡ್ಯಾಮ್ನ ಬ್ಯಾಕ್ ವಾಟರು. ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ, ಹಾಗಾಗಿ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ. ಇಲ್ಲಾಂದರೆ ಫುಲ್ಲು ಮುಚ್ಕೊಂಡಿರುತ್ತೆ. ಮತ್ತು ಟೂರಿಸ್ಟ್ಗಳನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ನೋಡಿ ಇಲ್ಲಿ ಬೋಟಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಈ ಬೋಟಿಂಗ್ ಎಲ್ಲ ಏನು ಪ್ರೈಸ್ ಆಗುತ್ತೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿಗೆ ಬಂದವರು ಬೋಟಿಂಗ್ ಕೂಡ ಹೋಗ್ಬೋದು. ಇವಾಗ ಇಲ್ಲಿ ಕರೆಕ್ಟಾಗಿ 1, 2, 3 ಆನೆ ಇದೆ. ಇನ್ನು 3 ಆನೆ ಎಲ್ಲೋಗಿದಾವೋ ಗೊತ್ತಿಲ್ಲ. ಆನೆಗೆ ಸ್ನಾನ ಹೆಂಗೆ ಮಾಡಿಸ್ತಾರೆ ನೋಡ್ತೀರಾ? ಬನ್ನಿ, ನೀರು ಆನ್ ಮಾಡೋಕ್ಕೆ ಹೋಗಿದ್ದಾರೆ. ನೀರು ಆನ್ ಮಾಡಿದ್ಮೇಲೆ ಸ್ನಾನ ಮಾಡಿಸ್ತಾರೆ, ನೋಡೋಣ. ಅದು ಕನ್ನಡ ಅರ್ಥ ಆಗುತ್ತಾ? ಕನ್ನಡದಲ್ಲಿ ಮಾತಾಡಿದ್ರೆ ಅರ್ಥ ಆಗಲ್ಲ. ಅದು ನೀವು ಹೇಳ್ತಿರಲ್ಲ, ಯಾವ ಭಾಷೆ ಅದು? ಎಲ್ಲ ಮಿಕ್ಸ್ ಲ್ಯಾಂಗ್ವೇಜ್. ಹೆಂಗೆ ಸ್ಟಾರ್ಟಿಂಗ್ ಟ್ರೈನ್ ಮಾಡುವಾಗಲೇ ಕಲ್ಸೋದಾ? ಇದು ಟೂರಿಸ್ಟ್ ಬಂದು ಆನೆಗಳನ್ನ ನೋಡಲಿಕ್ಕೆ ಮತ್ತು ಅದಕ್ಕೆ ಫುಡ್ಡು ಫೀಡ್ ಮಾಡಲಿಕ್ಕೆ ಇರುವಂಥ ಜಾಗ. ಇಲ್ಲಿ ಬಂದು ಕಟ್ಟಾಕ್ತಾರೆ ಜನ. ಇಲ್ಲಿಂದ ಬಂದು ಅದಕ್ಕೆ ಫುಡ್ ಎಲ್ಲ ಫೀಡ್ ಮಾಡ್ಬೋದು. ಆ ಫುಡ್ನು ಇವರೇ ಕೊಡ್ತಾರೆ. ಅದಕ್ಕೆ ನೀವು ಪೇ ಮಾಡಬೇಕು. ಪೇ ಮಾಡಿ ಆನೆಗೆ ತಿನ್ನಿಸ್ಬೋದು. ನಾನು ನಿಮಗೆ ಯಾವಾಗಲೇ ಹೇಳಿದ್ನಲ್ಲ, 68 ವರ್ಷದ ರಾಮ ಇವನನ್ನು ಹಿಡಿದಿದ್ದು ಇಲ್ಲೇ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಇದೆಯಲ್ಲ, ಅಲ್ಲೇನೆ ಆ ಫಾರೆಸ್ಟಲ್ಲಿ ಹಿಡಿದಿದ್ದು. ಈ ಕ್ಯಾಂಪಲ್ಲಿ ಏಜ್ ಆಗಿರೋ ಆನೆ ಅಂತಂದರೆ ಇವನೇ. ಇಲ್ಲಿದ್ದಾನೆ ನೋಡಿ, ಹೆಸರು ರಾಮ. ಈಗ ಆಲ್ರೆಡಿ ತಿನ್ನೋಕ್ಕೆ ಫುಡ್ ಕೊಟ್ಟಿದ್ದಾರೆ, ತಿಂತಾ ಇದ್ದಾನೆ. ಇದಕ್ಕೆ ಯೂಶಲಿ ಬೆಳಗ್ಗೆ ಸಂಜೆ ಮುದ್ದೆ ಕೊಡ್ತಾರೆ. ಮುದ್ದೆ ಜೊತೆಗೆ ಒಂದಚ್ಚು ಬೆಲ್ಲ ಕೊಡ್ತಾರಂತೆ. ಆಮೇಲೆ ಈ ಭತ್ತದ ಹುಲ್ಲು ಇರುತ್ತಲ್ಲ, ಆ ಹುಲ್ಲಿಗೆ ಉಪ್ಪು ಹಾಕಿ ಅದನ್ನ ಒಂದೊಂದು ಉಂಡೆ ತರ ಮಾಡಿ ಅದಕ್ಕೆ ತಿನ್ನಕ್ಕೆ ಕೊಡ್ತಾರೆ. ಆಮೇಲೆ ಇಲ್ಲಿ ಟೂರಿಸ್ಟ್ ಬಂದವ್ರಿಗೂ ಕೂಡ ಅದನ್ನ ದುಡ್ಡು ಕೊಟ್ಟು ನೀವು ಬೈ ಮಾಡಿ ಮತ್ತೆ ಆ ಆನೆಗೆ ತಿನ್ನಿಸ್ಬೋದು. ಈ ರಾಮನ ಹಿಡಿದಿದ್ದು ಯಾವಾಗ ಗೊತ್ತಾ? 2009ರಲ್ಲಂತೆ. ಅದೇ ಎಲಿಫೆಂಟ್ ಕ್ಯಾಂಪ್ ಏನಿದೆ ದುಬಾರೆ, ಅದು ಹಿಂದ್ಗಡೆ ಫಾರೆಸ್ಟ್ ಅಲ್ಲಿ ಈ ರಾಮನ್ನ ಕ್ಯಾಪ್ಚರ್ ಮಾಡಿದ್ದು 2009ರಲ್ಲಿ. ಬೇರೆ ಆನೆಗಳೆಲ್ಲ ಬರ್ತಾ ಇದಾವೆ. ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಬೆಳಿಗ್ಗೆ 9 ಗಂಟೆ 9:30ಯಿಂದ ಟೂರಿಸ್ಟ್ ನ ಬಿಡ್ತಾರಲ್ಲ, ಎಲ್ಲ ಆನೆಗಳನ್ನ ಕರ್ಕೊಬಂದು ಅಲ್ಲಿ ಸ್ನಾನ ಮಾಡಿಸಿ, ಸ್ನಾನ ಆದ್ಮೇಲೆ ಈ ಜಾಗಕ್ಕೆ ತಗೊಬಂದು ಕಟ್ಟಾಕ್ತಾರೆ. ಇಲ್ಲಿ ನೇಮ್ ಬೇರೆ ಹಾಕಿದ್ದಾರೆ. ಮೋಸ್ಟ್ಲಿ ಇದು ಆನೆ ನೇಮೇ ಇರಬೇಕು. ಲಕ್ಷ್ಮಣ, ಇಲ್ಲಿ ಈಶ್ವರ. ನೀವು ಆನೆಗಳು ನೀವು ಅಬ್ಸರ್ವ್ ಮಾಡಿ, ಮಾವುತ ಇದ್ರೆ ಮಾತ್ರ ಸೈಲೆಂಟ್ ಆಗಿರ್ತವೆ. ಯಾರು ಇಲ್ಲ ಅಂತ ಅಂದ್ರೆ, ಬೇರೆ ಯಾರಾದ್ರೂ ಹೋದ್ರೆ ಅವ್ರದ್ದು ಬಿಹೇವಿಯರೇ ಚೇಂಜ್ ಆಗುತ್ತೆ. ಈ ರಾಮನ ಓನರ್ ಹೆಸರೇನು ಅಂತಂದ್ರೆ ಮಂಜುನಾಥ್ ಅಂತ. ಮಂಜುನಾಥ್ ಅನ್ನೋರು ಈ ಆನೆಯ ಮಾವುತ. ಈ ರಾಮನ ಮತ್ತೊಂದು ವಿಶೇಷ ಏನು ಅಂತ ಅಂದ್ರೆ, ಇವನಿಗೆ 2 ಕಣ್ಣು ಕಾಣಿಸಲ್ಲ. ಈ ವಿಡಿಯೋ ಮುಂದುವರಿಯುತ್ತೆ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.